ದೇಶದ ಅನೇಕ ರಾಜ್ಯಗಳಲ್ಲಿ ಮಳೆಯಾಗ್ತಾ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಅನೇಕ ಅವಾಂತರಗಳನ್ನು ಕೂಡ ತಂದೊಡ್ಡಿದೆ. ಈ ಸಂದರ್ಭದಲ್ಲಿ ಅನೇಕ ಪ್ರವಾಸಿಗರು ಹೋಗ್ತಾರೆ. ಪ್ರವಾಸದ ಸಂದರ್ಭದಲ್ಲಿಯೇ ಅನೇಕ ಅವಘಡಗಳನ್ನು ಎದುರಿಸಬೇಕಾಗಿದೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಾಗ್ತಾ ಇದೆ ಮಳೆಯ ಜೊತೆಗೆ ಅವಾಂತರಗಳು ಕೂಡ. ನೋಡ್ತಾ ಇದ್ದಂತೆ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾನೆ ಒಬ್ಬ ವ್ಯಕ್ತಿ. ರತ್ನಗಿರಿಯಲ್ಲಿ ಸ್ನೇಹಿತರ ಎದುರೇ ಈ ದುರಂತ ನಡೆದು ಹೋಗಿದೆ. ಮಳೆ ಸುರಿತಾ ಇದೆ, ರಭಸ ಜೋರಾಗಿದೆ, ನದಿಯಲ್ಲಿ ಕೊಚ್ಚಿ ಹೋಗಿದ್ದಾನೆ ಯುವಕ ಜಯೇಶ್ ಅಂತ ಹೇಳಿ. ಆತನ ಹೆಸರು ಜಯೇಶ್. ರೆಡ್ ಅಲರ್ಟ್ ಮಧ್ಯೆಯೂ ಕೂಡ ನೀರಿಗೆ ಇಳಿದಿದ್ದ ಯುವಕ. ಈ ಹುಚ್ಚಾಟಗಳೆಲ್ಲ ಬೇಕಾ ಅಂತ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ. ಜಯೇಶ್ಗಾಗಿ ಈಗ ಹುಡುಕಾಟ ಶುರುವಾಗಿದೆ. ಆತ ಬದುಕಿದ್ದಾನ, ಜೀವಂತವಾಗಿದ್ದಾನ ಅನ್ನೋದು ಕೂಡ ಅನುಮಾನ ಕಾಡ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ರಭಸವಾಗಿ ಹರಿಯುವಂಥ ನದಿಯಲ್ಲಿ ಆತ ಹುಚ್ಚು ಸಾಹಸಕ್ಕಿಳಿದಿದ್ದ. ಈ ಸಾಹಸಗಳಿದ್ದಾವಲ್ಲ, ಪ್ರಾಣಕ್ಕೆ ಕಂಟಕ ತರುತ್ತೆ ಅನ್ನೋದು ಈ ಘಟನೆಗಳಿಂದಾದರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಪ್ರತಿ ವರ್ಷ ಮಳೆ ಬಂದಾಗ, ರಭಸದಲ್ಲಿ ನೀರು ಹರಿಯುವಾಗ, ಹುಚ್ಚಾಟಗಳ ಮಧ್ಯೆ ಮೊನ್ನೆಯಷ್ಟೇ ನೋಡ್ತಾ ಇದ್ದೀವಿ, ಇಡೀ ಕುಟುಂಬ ಚಿಕ್ಕ ಚಿಕ್ಕ ಮಕ್ಕಳ ಸಮೇತ ಆ ನದಿಯಲ್ಲಿ ಹರಿದು ಹೋದರು. ಒಬ್ಬರನ್ನೊಬ್ಬರು ತಬ್ಕೊಂಡಿದ್ರು, ಹಿಡ್ಕೊಂಡಿದ್ರು. ಇಡೀ ಕುಟುಂಬ ಕೊಚ್ಚಿ ಹೋಗಿದೆ. ಈಗ ಈ ವ್ಯಕ್ತಿ ಜಯೇಶ್ ಅಂತ ದಿನನಿತ್ಯವೂ ಕೂಡ ನಾವು ನೋಡ್ತಾ ಇರ್ತೀವಿ. ಆದರೆ ಇಂಥ ಪ್ರದೇಶಗಳಿಗೆ ಹೋದಾಗ ಆ ಹುಚ್ಚು ಸಾಹಸದ ಒಂದು ರೀತಿ ಮೀರಿದಂಗೆ ಆಗ್ಬಿಡುತ್ತೆ ಅನ್ನೋ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಆತ ಬದುಕಿದ್ದಾನ ಅಥವಾ ಕತೆ ಏನು ಅಂತ ಗೊತ್ತಿಲ್ಲ. ನೋಡ್ತಾ ಇದ್ದಂತೆ ಆ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ. ಸುತ್ತಲೂ ಕೂಡ ಸ್ನೇಹಿತರಿದ್ದರು, ಕೂಗಾಟ ಮಾಡಿದ್ರು, ಜಯೇಶ್ ಜಯೇಶ್ ಅಂತ ಕೂಗ್ತಾ ಇದ್ರು. ಬಟ್ ಎಲ್ಲರೂ ಕೂಡ ಹೆಲ್ಪ್ಲೆಸ್ ಆಗಿ ನಿಂತ್ಕೊಂಡಿದ್ರು.